ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ತುಂಬಾ ರುಚಿಯಾಗಿರುವಂಥ ಮೋದಕನ ಮಾಡ್ಕೋಬೇಕ. ಅದು ನಮಗೆ ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಬೇಡ, ಹಾಗೆಯೇ ಹೂರಣ ಕೂಡ ಬೇಡ. ಹೇಗೆ ಅಂತ ಗೊತ್ತಾಗಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬನ ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತೊಂದು ತುಂಬಾ ಸುಲಭವಾಗಿ ಮೋದಕ ಮಾಡುವಂತಹ ರೆಸಿಪಿಯನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಯೂಶ್ವಲಾಗಿ ಏನಾಗುತ್ತೆ ಅಂತಂದರೆ, ಅಕ್ಕಿ ಹಿಟ್ಟಿಂದ ಮೋದಕ ಮಾಡುವಾಗ ತುಂಬ ಜನರಿಗೆ ಸರಿಯಾಗಿ ಬರಲ್ಲ. ನನಗೂ ಫಸ್ಟಿಗೆ ಅಕ್ಕಿ ಹಿಟ್ಟಿಂದ ಮೋದಕ ಕರೆಕ್ಟಾಗಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಒಂದು ಅತ್ಯಂತ ಸುಲಭವಾಗಿರುವಂಥ, ಅಂದರೆ ಅಕ್ಕಿ ಹಿಟ್ಟು ಕೂಡ ನಮಗೆ ಬೇಡ, ಅದಾದ ನಂತರ ಅದಕ್ಕೆ ಹೂರಣ ಕೂಡ ಬೇಡ, ತುಂಬಾ ಸುಲಭವಾಗಿ ನೀವು ನೆನೆಸಿದ್ದಕ್ಕಿಂತಲೂ ತುಂಬಾ ಸುಲಭವಾಗಿ ಮೋದಕನ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಅಂತಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ತುಂಬಾ ಸುಲಭವಾಗಿ ರುಚಿಯಾಗಿರುವಂಥ ಮತ್ತು ಆರೋಗ್ಯಕರವಾಗಿರುವಂಥ ಮೋದಕನ ಮಾಡಲು ನಾನು 1 ಬೌಲಷ್ಟು ರವೆನ ತಗೊಂಡಿದ್ದೇನೆ. ಇದು ಸೂಜಿ ರವೆ, ನೀವು ಉಪ್ಪಿಟ್ಟು ಮಾಡುವಂತಹ ರವೆನ ತಗೋಬೋದು. 1 ಬೌಲು ಸೂಜಿ ರವೆಗೆ ಅರ್ಧ ಬೌಲಷ್ಟು ನಮಗೆ ಸಕ್ಕರೆ ಬೇಕು. 1/4 ಬೌಲಷ್ಟು ಕಾಯಿ ತುರಿ, ಇದನ್ನ ಒಂದು ಸ್ವಲ್ಪ ಡ್ರೈ ಮಾಡಿ ರೋಸ್ಟ್ ಮಾಡಿ ನಾನು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ 1 ಬೌಲಷ್ಟು ಹಾಲು ಬೇಕಾಗುತ್ತೆ. ಒಂದು ಸ್ವಲ್ಪ ಒಣ ದ್ರಾಕ್ಷಿ ಬೇಕಾಗುತ್ತೆ, ಒಂದು ಸ್ವಲ್ಪ ಖರ್ಜೂರ ಬೇಕಾಗುತ್ತೆ, ಮತ್ತು ನಮಗೆ ಒಂದು ಸ್ವಲ್ಪ ತುಪ್ಪ, ಹಾಗೆಯೇ ಸ್ವಲ್ಪ ಏಲಕ್ಕಿ ಕೂಡ ಬೇಕಾಗುತ್ತೆ. ಈ ತುಪ್ಪ ಇದೆಯಲ್ವಾ, ನಿಮ್ಗೆ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಾಗಿ ನಾವು ಮನೆಯಲ್ಲೇ ಮಾಡಿರುವಂಥ ತುಪ್ಪ. ಈ ತುಪ್ಪನ ಯಾವ ಥರ ಮಾಡೋದು ಅಂತ ಗೊತ್ತಾಗಬೇಕಾದ್ರೆ ನಾನೊಂದು ವಿಡಿಯೋನ ಹಾಕಿದ್ದೇನೆ, ಅದನ್ನ ನೀವು ನೋಡ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಮೊದಲಿಗೆ ಏನು ಅಂತಂದರೆ, ಈ ಖರ್ಜೂರನ ಬಿಡಿಸ್ಬಿಟ್ಟು ಅದರಲ್ಲಿ ಬೀಜ ಇರಬಾರ್ದು, ಹಾಗೆಯೇ ದ್ರಾಕ್ಷಿನ ತೊಳ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನೀರು ಹಾಕುವಂಗಿಲ್ಲ. ಇದನ್ನೇ ನಾವು ಹೂರಣ ಥರ ಯೂಸ್ ಮಾಡುವಂಥದ್ದು. ಈ ಒಣ ದ್ರಾಕ್ಷಿ ಮತ್ತು ಖರ್ಜೂರ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ ಕೂಡ. ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಪ್ಯಾನನ್ನು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 1-2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಹಾಕಿಬಿಟ್ಟು ನಾವು ರವೆನ ಹಾಕಿ ಹುರಿಬೇಕಾಗುತ್ತೆ. ರವೆ ಹುರಿಯೋದ್ರಲ್ಲಿ ಮೇಯ್ನ್ ಆಗಿರೋ ಟೇಸ್ಟ್ ಅಡಗಿರುವಂಥದ್ದು. ರವೆನ ನೀವು ಕಮ್ಮಿ ಹುರಿ ಇಟ್ಕೊಂಡು ಮಿನಿಮಮ್ ಅಂತಂದರೆ ಒಂದು 5-8 ನಿಮಿಷ ಹುರಿದ್ಕೋಬೇಕು. ಅದು ತುಂಬ ಬಿಡಿ ಬಿಡಿಯಾಗಿ ಉದುರುದ್ರಾಗಿ ಬರಬೇಕು, ಕ್ರಿಸ್ಪಿ ಆಗಬೇಕು, ಗೋಲ್ಡನ್ ಕಲರ್ಗೆ ಬರಬೇಕು. ಅಂದರೆ ಗೋಲ್ಡನ್, ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಟರ್ನ್ ಆಗಬೇಕು. ಯಾಕಂತಂದರೆ ಆ ಥರ ನೀವು ಹುರಿದ್ಕೊಂಡ್ರೇ ನಮಗೆ ಮೋದಕದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪದಲ್ಲಿ ರವೆನ ಹುರಿಯುವಾಗ ಒಳ್ಳೆ ಆರೋಮ ಬರುತ್ತೆ. ಒಂದು 5-6 ನಿಮಿಷ ಹುರಿದಾದ ನಂತರ ನಾನು ಈ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ, ಹಾಗೆಯೇ ಏಲಕ್ಕಿನ ಗುದ್ಬಿಟ್ಟು ಹಾಕ್ಕೊಂಡಿದ್ದೇನೆ. ಕಾಯಿ ತುರಿ ಹಸಿ ಇದ್ದರೆ ಹಾಕಬೇಡಿ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅಂದರೆ ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ನೀರು ಹಾಕದೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕಿಬಿಟ್ಟು 1-2 ರೌಂಡ್ ಮಿಕ್ಸ್ ಮಾಡಿದ ನಂತರ ಕಮ್ಮಿಯೇ ಉರಿ ಇಟ್ಕೋಬೇಕು. ಇವಾಗ ನಾವು ಹಾಲನ್ನು ಹಾಕೋಬೇಕು. 1 ಕಪ್ ರವೆಗೆ 1 ಕಪ್ ಹಾಲು ಕರೆಕ್ಟ್ ಮೆಷರ್ಮೆಂಟ್, ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಕದರ್ತಾ ಬನ್ನಿ. ಯಾಕಂತಂದರೆ ನೀವು ಕೈ ಆಡಿಸೋದನ್ನು ನಿಲ್ಲಿಸಿದರೆ ರವೆ ಗಟ್ಟಿ ಆಗುತ್ತೆ. ಒಂದು ಸ್ವಲ್ಪ ಕದಡಿ ಆದ ನಂತರ, ಅಂದರೆ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಸಕ್ಕರೆನ ಹಾಕೋಬೋದು. 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ನಮಗೆ ಬೇಕಾಗಿರುತ್ತೆ ಅಷ್ಟೇ. ಸಕ್ಕರೆನ ಹಾಕಿದಾಗ ಸಕ್ಕರೆ ನೀರು ಬಿಡುತ್ತೆ, ಸೊ ಅದು ಮತ್ತೆ ಗಟ್ಟಿಯಾಗುವಂತಹ ಚಾನ್ಸಸ್ ಇರಲ್ಲ. ಮೀಡಿಯಮ್ ಉರಿ ಕೂಡ ಬೇಡ, ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡೆ ಚೆನ್ನಾಗಿ ಕೈ ಆಡಿಸಿ ತಿರುಗಿಸ್ತಾ ಇರಿ ಸೌಟಿಂದ. ಸೊ ನಿಮಗೆ ರವೆನೂ ಬೇಯುತ್ತೆ ಆ ನೀರು ಮತ್ತು ಹಾಲು ಮತ್ತು ಸಕ್ಕರೆಯ ಪಾಕದಲ್ಲಿ. ಹಾಗೆಯೇ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಈ ಥರ ತಳ ಬಿಡಬೇಕು, ಗೊತ್ತಾಗ್ತಾ ಇದೆಯಲ್ವಾ? ಈ ಥರ ತಳ ಬಿಟ್ಟು ಗಟ್ಟಿಯಾದ ಕೂಡಲೇ, ಅಂದರೆ 1-2-3 ನಿಮಿಷ ನೀವು ಹಾಲು ಹಾಕಿದ ನಂತರ 1-2 ನಿಮಿಷ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಸಕ್ಕರೆ ಹಾಕಿದ ನಂತರ 2-3 ನಿಮಿಷ ನಾವು ಮಗ್ಸ್ತಾ ಇರಬೇಕಾಗುತ್ತೆ ಅಷ್ಟೇ. ನೋಡಿ, ಈ ಹದಕ್ಕೆ ಬಂದಾಗ ಸ್ಟವನ್ನು ಬಂದ್ ಮಾಡಿ ಕೆಳಗಡೆ ಇಳಿಸ್ಬಿಡಿ. ಇದೀಗ ತಣ್ಣಗಾಗಬೇಕು. ನೀವು ಕೈಯಿಂದ ಮುಟ್ಟಿ ನೋಡಿದ ಕೈಯಲ್ಲಿ ಅಂಟಬಾರ್ದು, ಮಾತ್ರ ಸ್ವಲ್ಪ ಬಿಸಿ ಕಮ್ಮಿ ಇರಬೇಕು ಕೂಡ. ಯಾಕಂತಂದರೆ ನಮಗೆ ಹೂರಣನ ಕೈಲಿ ಉಂಡೆ ಮಾಡಿಕೊಂಡು ಹೂರಣಕ್ಕೆ ಸ್ಟಫ್ ಮಾಡಿ ಇದನ್ನ ಮೋದಕ ಮಾಡೋದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಇವಾಗ ನೀವು ಈ ಮೋದಕ ಮಾಡುವಂಥ ಅಚ್ಚಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನೋಡಿ, ಈ ಥರ ಅದನ್ನ ಕ್ಲೋಸ್ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿರುವಂಥ ರವೆ ಇರುತ್ತಲ್ವ ಮಿಕ್ಸ್, ಅದನ್ನ ಈ ಥರ ಹಾಕೋಬೇಕು. ನೋಡಿ, ಹೀಗೆ
ಕಂಪ್ಲೀಟಾಗಿ ಒಳಗಡೆ ಹಾಕಿ ಕೈಯಿಂದ ಒಂದು ಸ್ವಲ್ಪ ಒತ್ಕೊಳ್ಳಿ. ಅದು ಫುಲ್ಲಾಗೋ ತನಕ ಹಾಕೋಬೋದು. ಈಗ ನಾವು ಏನು ಮಾಡಬೇಕು ಅಂತಂದ್ರೆ ಅದರ ಮಿಡ್ಲಲ್ಲಿ ಒಂದು ಸ್ವಲ್ಪ ಹೋಲನ್ನು ಮಾಡ್ಕೋಬೇಕು. ಹೀಗೆ ಅಂದರೆ ಇದು ನಮಗೆ ಈ ದ್ರಾಕ್ಷಿ ಮತ್ತು ಖರ್ಜೂರದ್ದು ಹೂರಣ ಇದೆಯಲ್ವ ಅದನ್ನ ಹಾಕೊಳ್ಳೋದಕ್ಕೆ ನಮಗೆ ಗ್ಯಾಪ್ ಬೇಕಾಗುತ್ತೆ. ಇವಾಗ ಏನು ಅಂತಂದರೆ ಈ ಖರ್ಜೂರ ಮತ್ತು ದ್ರಾಕ್ಷಿಯ ಹೂರಣ ಇರುತ್ತಲ್ವ ಅದನ್ನ ಉಂಡೆ ಮಾಡಿಕೊಂಡು ನಾನಿಲ್ಲಿ ತೋರಿಸ್ತಿದ್ದೀನಲ್ವ ಈ ಥರ ಸ್ಟಫ್ ಮಾಡ್ಕೋಬೇಕು. ಸ್ಟಫ್ ಮಾಡಿಕೊಂಡು ರವೆ ಇದರಿಂದ ಕ್ಲೋಸ್ ಮಾಡಬೇಕು. ನೋಡಿ ಹೀಗೆ ಇಷ್ಟೇ ಮೋದಕ ರೆಡಿಯಾಗೋಯಿತು. ಇನ್ನು ಇದನ್ನ ಮತ್ತೆ ಬೇಯಿಸೋದು ಅಥವಾ ಏನೂ ಇಲ್ಲ. ಸಿಂಪಲಾಗಿ ತುಂಬಾ ಸುಲಭವಾಗಿ ರುಚಿಯಾಗಿರುವಂಥ ಮತ್ತು ಅಷ್ಟೇ ಆರೋಗ್ಯಕರವಾಗಿರುವಂತಹ ಮೋದಕ ರೆಡಿ. ನೀವು ಮೋಲ್ಡನ್ನು ಓಪನ್ ಮಾಡಿದರೆ ನೀಟಾಗಿ ನಾವು ತುಪ್ಪ ಹಚ್ಚಿರೋದ್ರಿಂದ ಕೈಯಲ್ಲಿ ಕ್ಲೀನಾಗಿ ತೆಗೆಯೋದಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುವಂಥ ಎಷ್ಟು ರುಚಿಯಾಗಿರುವಂತಹ ರವೆಯ ಮೋದಕ ರೆಡಿಯಾಗಿದೆ ಅಂತ. ನೋಡಿದ್ರಲ್ವಾ? ಗಣೇಶ ಹಬ್ಬದ ಈ ವಿಶೇಷವಾಗಿರುವಂತಹ ಮೋದಕದ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.